ಈಗ ಭೂಮಿ ಇಟ್ಕೊಂಡು ನಂದು ದುಬೈಲ್ ಆಫೀಸ್ ಇದೆ, ಸಿಂಗಾಪುರಲ್ಲಿ ಆಫೀಸ್ ಇದೆ, UK ನೆಕ್ಸ್ಟ್ ಮಂತ್ ಮಾಡ್ತಾ ಇದ್ದೀನಿ. ನನ್ನ ಉದ್ದೇಶ ಏನಂತಂದ್ರೆ ಎಲ್ಲ ಕಡೆ ಆಫೀಸ್ಗೂ ಆ ದೇಶದವ್ರಿಗೆ ನಮ್ಮ ದೇಶದಲ್ಲಿ ಬೆಳೆದು ಅಲ್ಲೂ ಕೊಟ್ಟು ಅವ್ರ ಕರೆಸಿ ನಮ್ಮ ದೇಶಕ್ಕೆ ತರ್ತೀನಿ. 2047ಕ್ಕೆ ನಂಬರ್ 1 ಎಕನಾಮಿ ಆಗಿರಬೇಕು ಅನ್ನೋದು ನನ್ನ ಗುರಿ ಸರ್. 1963 ಸಿಂಗಾಪುರ್ ಅನ್ನುವಂಥದ್ದು ಒಂದು ಸ್ಲಮ್. ನಂತರ ಒಬ್ಬ ಪೊಲಿಟಿಷಿಯನ್ ಬರ್ತಾನೆ, ಇಡೀ ಸಿಂಗಾಪುರ್ನ ನಂಬರ್ 1 ಎಕನಾಮಿ ಮಾಡ್ತಾನೆ. ಇವತ್ತು ನಾವು ಅದನ್ನೇ ಮಾಡ್ತಿದ್ದೀವಿ, ಅದಕ್ಕಿಂತ ದೊಡ್ಡ ಮಟ್ಟದ ಎಕನಾಮಿ ಮಾಡ್ತೀವಿ. $1 ಟ್ರಿಲಿಯನ್ ಅಂತೆಲ್ಲ ಹೇಳ್ತಾರಲ್ಲ, ಅದಲ್ಲ, ಅದಕ್ಕೂ ಮೇಲ್ಗಡೆ ಇನ್ನೊಂದು ನೇಮ್ ಕೊಡ್ಬೇಕು ಅವರು. ಅಷ್ಟು ನಮ್ಮ ಭಾರತದಲ್ಲಿ ದುಡಿಬೋದು, ಅಷ್ಟು ರಿಸೋರ್ಸಸ್ ಇದೆ. ನೀವು ಅಬ್ಸರ್ವ್ ಮಾಡಿ, ಪ್ರಪಂಚದಲ್ಲಿರುವಂಥ ಎಲ್ಲ ದೇಶದಲ್ಲೂ ಭಾರತೀಯರು 28% ಶೇಕಡಾವಾರು ಇರ್ತಾರೆ. ಹೌದು, ಇಂಜಿನಿಯರ್ಸು, ಡಾಕ್ಟರ್ಸ್. ಈಗ ನೋಡಿ ಬೇಕಾದ್ರೆ ಎಲ್ಲಾದ್ರೂ ನೋಡಿ ಬದುಕನ್ನು ಕಟ್ಕೊಳ್ಳುವಂಥ ರೀತಿ ಮತ್ತೆ ಅವ್ರು ಬೇಕು, ಆ ತಲೆ ಬೇಕು ಬೇರೆ ದೇಶಕ್ಕೆ. ನಮ್ಮ ಭಾರತ ಭೂಮಿಲಿ ಹುಟ್ಟಿರುವಂಥ ಇದು ಒಂದು ನಮ್ಮ ಪುಣ್ಯ. ನಾವು ಧನ್ಯೋಸ್ಮಿ ಅದಕ್ಕೆ ನಿಜವಾಗ್ಲೂ. ಸೊ ಇದನ್ನ ನಾವು ದೊಡ್ಡ ಮಟ್ಟದಲ್ಲಿ ಮಾಡೋಣ ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಸರ್. ಮೇಲಾಗಿ ಯೂಶಲಿ ಯಾವುದೋ ಒಂದು ಸಿನಿಮಾ ಹಿಟ್ ಆದ ತಕ್ಷಣನೇ ಪಾರ್ಟ್ 2, ಪಾರ್ಟ್ 3 ಅಥವಾ ಸೀಕ್ವೆಲ್ ಆ ಥರದ್ದು ಬರುತ್ತೆ. ಬದಲಾವಣೆಯ ಏನೋ ಜಗದ ನಿಯಮ 2.0 ನನಗೆ ಅದು ಸಮಥಿಂಗ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಯಾಕೆಂದ್ರೆ ಸರ್, ಬದಲಾವಣೆ ಜಗದ ನಿಯಮ ಅನ್ನುವಂಥದ್ದು ಇಡೀ ಪ್ರಪಂಚ ಹೇಳುವಂಥ ಟ್ಯಾಗ್ಲೈನ್. ಅದು ಬದಲಾವಣೆ ಪರಮಾತ್ಮನ ಒಂದು ಮಾತು. ಏನು ಬದಲಾವಣೆ ನಾವು ಮಾಡ್ತಿದ್ದೀವಿ, ನಾವೇನು ಸ್ಪೆಷಲ್ಲು? ನಾವು ಅದೇ ರೇಂಜಲ್ಲಿ ಬರ್ತೀವಾ? ಬೇಡ. ಬದಲಾವಣೆಗೆ ಒಂದು ಹೊಸ ಡೆಫಿನೇಷನ್ ಕೊಡೋಣ. ದಟ್ ಈಸ್ ಬದಲಾವಣೆ ಜಗದ ನಿಯಮ 2.0. ಅಲ್ಲಿಂದ ಶುರುವಾಯಿತು. 4 ತಿಂಗಳು ಹೋರ್ಡಿಂಗ್ಸ್ ಆಗ್ತದೆ ಸರ್. ಬದಲಾವಣೆ ಜಗದ ನಿಯಮ, ಐ ಆಮ್ ಚೇಂಜಿಂಗ್ ಅಪಾಸ್ಟ್ರಫಿ ಯು ? ಇದೇ ನಮ್ಮ ಟ್ಯಾಗ್. ಸೂಪರ್. ನಾನು ಚೇಂಜ್ ಮಾಡಿ ನೀನು ಅಲ್ಲ, ನಾನು ಚೇಂಜ್ ಆಗ್ತಿದ್ದೀನಿ. ಗೊತ್ತಿಲ್ಲ ನನಗೆ, ನೀನು ಆಗೋದಿದ್ರೆ ಆಗ್ಬೋದು ಕ್ವಶನ್ ಮಾರ್ಕು, ಅಥವಾ ಜನ ಇನ್ನೂ ಅನ್ಕೋಬಹುದು ನಾನು ನಿನ್ನ ಚೇಂಜ್ ಮಾಡ್ತಿದ್ದೀನಿ ಅಂತ. ನಾವು ಗೊತ್ತಿಲ್ಲ, ನಾವು ಕೆಲಸ ಮಾಡ್ಕೊಂಡು ಹೋಗೋದು ಅಷ್ಟೇ. ಮೇಲಾಗಿ ತುಮಕೂರು ಸಿದ್ಧಗಂಗಾ ಶ್ರೀಗಳದ್ದು ಒಂದು ಸ್ಟ್ಯಾಂಡರ್ಡ್ ನೋಟು ಸರ್. ಅವ್ರ ಹತ್ರ ಯಾವುದೇ ಪೊಲಿಟಿಷಿಯನ್ಸ್ ಹೋದ್ರೂ ಇದು ನಾನು ಕೇಳಿದಂತಹ ಒಂದು ವಿಷಯ. ಒಂದು ಬೈಟ್ ಕೊಡಿ ಸ್ವಾಮೀಜಿ ಅಂತಂದರೆ ಅವರು ಇಮಿಡಿಯೇಟಾಗಿ ಏನೂ ಹೇಳ್ತಿರ್ಲಂತೆ, ನೆಕ್ಸ್ಟ್ ಡೇ ಅವ್ರ ಟೀಮ್ ಹೇಳ್ತಿರಂತೆ, ನಾನು ಕೊಡುವಂತಹ ಬೈಟಿಂದ ಈ ಸಮಾಜದ ಸ್ವಾಸ್ಥ್ಯ, ಈ ಸಾಮಾಜಿಕ ವ್ಯವಸ್ಥೆ ಸರಿ ಹೋಗುತ್ತೆ ಅನ್ನೋದಾಗಿದ್ದರೆ ಅದ್ರ ಬಗ್ಗೆ ಮಾತಾಡ್ತೀನಪ್ಪ, ಇಲ್ಲಾಂದ್ರೆ ಮಾತಾಡಲ್ಲ ನಾನು. ಅನ್ನ, ಶಿಕ್ಷಣ ಮತ್ತು ಆಶ್ರಯಕ್ಕೆ ಒತ್ತು ಕೊಡುವಂಥವ್ರಿದ್ರೆ ನನ್ನ ಹತ್ರ ಕಳಿಸುವಂತಿರೋಂಥವ್ರು. ನೋಡಿ ಎಷ್ಟು ಒಳ್ಳೆ ದೊಡ್ಡ ಮಾತದು. ಅನ್ನ, ಆಶ್ರಯ ಮತ್ತು ಶಿಕ್ಷಣ ಅಲ್ವಾ ಸರ್? ಈಗ ನೋಡಿ, ಆ 3 ನಮ್ಮ ಹತ್ರ ಇದೆ. ಈಗ ಅದ್ರ ಜೊತೆಗೆ ಇನ್ನೊಂದು ಹೆಲ್ತ್ ಅಂತ ಸೇರಿಸ್ಕೊಳ್ಳೋಣ ನಾವು. ಹೆಲ್ತ್ ಮತ್ತು ಬೇಸಿಕ್ ಕಮ್ಯುನಿಟೀಸ್ ಅನ್ಕೊಳ್ಳೋಣ ಸರ್. ದುಬೈಯಲ್ಲಿ ಅವ್ರು ಆಯಿಲ್ನ ಸೇಲ್ ಮಾಡಿದ್ರಲ್ಲ ಸರ್, ಅವ್ರು ಏನು ಮಾಡಿದ್ರು ಗೊತ್ತಾ ಸರ್? ಇಡೀ ಪ್ರಪಂಚ ಒಂದು ಜಾಗಕ್ಕೆ ಬರಬೇಕು ಅಂತ ಅಂದ್ಬಿಟ್ಟೇ ದುಬೈ ಸಿಟಿ ಕಟ್ಟಿದ್ದವರು. ನಾನು ಸುಮಾರು ಸರಿ ಟ್ರಾವೆಲ್ ಮಾಡ್ತಿರ್ತೀನಿ, ನೀವು ನೋಡಿಬೇಕಾರೆ ಈ ಸರಿ ದುಬೈನ ನಾನು ಹೇಳ್ದಂಗೆ ನೋಡಿ. ನೀವು ಒಂದು ಕಾರ್ ತಗೊಳ್ಳಿ, ಪ್ರತಿ 15 ಕಿಲೋಮೀಟರ್ ಮಾತ್ರ ಬಿಲ್ಡಿಂಗ್ಗಳಿರೋದು. ಇಲ್ಲಿದೆ, ಇದಾದ್ಮೇಲೆ 15 ಕಿಲೋಮೀಟರ್ ದೂರದಲ್ಲಿದೆ, ಅದಾದ್ಮೇಲೆ 15 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ಯಾವುದೇ ಜಾಗದಲ್ಲಿ ನೋಡಿದ್ರು ಅವನು ಬಿಲ್ಡಿಂಗ್ ಕಾಣಿಸ್ತಾ ಇರುತ್ತೆ, ಆದರೆ ಮಧ್ಯದಲ್ಲಿ ಏನು ಡೆವಲಪ್ ಆಗಿಲ್ಲ. ಅಂದ್ರೆ ಅವ್ರು ಪ್ಲಾನ್ ಮಾಡಿದ್ದೇನೆಂದ್ರೆ ಸಿಟಿ ಸುತ್ತ ಕಟ್ಬಿಟ್ರು ಬಿಲ್ಡಿಂಗ್ಸ್ನ, ದೊಡ್ಡ ಕಂಪ್ನಿಗಳನ್ನ. ವೆದರ್ ಇಟ್ ಈಸ್ ಹ್ಯಾಪ್ನಿಂಗ್ ಆರ್ ನಾಟ್ ಹ್ಯಾಪ್ನಿಂಗ್, ಆ ಬ್ಯೂಟಿನ ತಂದ್ಬಿಟ್ರು. ಅಂದ್ರೆ ಯುರೋಪ್ ಕಂಟ್ರಿ ಸ್ಟ್ರಕ್ಚರ್ ತರ ತಂದ್ರು. ಅದರಲ್ಲಿ ಇರೋದೆಲ್ಲ ಇಂಗ್ಲಿಷ್ ತಲೆನೇನೆ, ಬ್ರಿಟಿಷ್ ತಲೆನೇನೆ. ನಾನು ಹೇಳಕ್ಕೆ ಅದೇ ತರ ಡಿಸೈನ್ ನ ಮಾಡಿಸಿದ್ರು ಅವರು. ಇನ್ ದ ಸೇಮ್ ಫಾರ್ಮೆಟ್ ನಾನು ಏನು ಅನ್ಕೊಟ್ಟಿರೋದು ಅಂತಂದ್ರೆ, ಇಲ್ಲ ಅದೇ ತರ ಒಂದು ಸಿಸ್ಟಮ್ಯಾಟಿಕ್ ವೇನ ತರೋಣ. ಹೇಗೆ? ಈಗ ಪಾಯಿಂಟ್ ನಂಬರ್ 1, ಮೊದಲನೇದು, ಇದಕ್ಕೆ ಸಿಸ್ಟಮ್ ಹೆಂಗೆ ರೆಡಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡಿದೆ. ನಾನು ಹೆಂಗೂ ಪಾಸ್ ಮಾಡ್ಕೊಂಡಿದ್ದಲ್ಲ, ಅದೇ ಹೈರಾರ್ಕಿ ಸಿಸ್ಟಮ್ನ ಮಾಡಿದೆ. ಒಂದು ಕಮಿಟಿ ರಚನೆ ಮಾಡೋಣ, ಯಾವುದು ಪೊಲಿಟಿಕಲ್ ಪಾರ್ಟಿ ಮಾಡ್ಬಿಟ್ಟು ಒಂದು ಕಮಿಟಿ ರಚನೆ. ಅವನ ಕೆಳಗಡೆ ಜಾಸ್ತಿ ಜನ ಕೊಡೋದು ಬೇಡ, 6 ಝೋನ್ನ ಕೊಡೋಣ. ಅಂದ್ರೆ ಇವನ್ ಕೆಳಗಡೆ 6 ಜನ. ಈಗ ಝೋನ್ನ 1 ತಗೊಳ್ಳೋಣ, ಅದ್ರ ಕೆಳಗಡೆ 5 ಜಿಲ್ಲೆ ಇದೆ, ಅವನ ಕೆಳಗಡೆ 5 ಜನ ಕೊಡೋಣ. ಜಿಲ್ಲೆ ವಿತ್ ಕ್ಲಾರಿಟಿ. ಒಂದು ಜಿಲ್ಲೆ ತಗೊಳ್ಳೋಣ. ಒಂದು ಜಿಲ್ಲೆನಲ್ಲಿ 5 ರಿಂದ 6 ತಾಲೂಕು ಇರುತ್ತೆ, ಅಥವಾ 7 ತಾಲೂಕು ಇರುತ್ತೆ. 5 ಜನ ಮಾತ್ರ ಇವನ್ ಅಂಡರ್ ಕೊಡೋಣ. ಆ ತಾಲೂಕು ಅಂಡರಲ್ಲಿ 4 ರಿಂದ 5 ಹೋಬಳಿ ಇರುತ್ತೆ, 5 ಜನ ಮಾತ್ರ ಕೊಡೋಣ. ಒಂದು ಹೋಬಳಿ ಅಂಡರಲ್ಲಿ 10 ಪಂಚಾಯತಿ ಇರುತ್ತೆ, ಆ ಪಂಚಾಯತಿ ಮಾತ್ರ ಕೊಡೋಣ. ಅಂದ್ರೆ ನೀವು ಹೈರಾರ್ಕಿ ಸಿಸ್ಟಮಲ್ಲಿ ನೀವು ನೋಡಿದ್ರೆ ಎಲ್ಲರ ಕೆಳಗಡೆ 5 ರಿಂದ 6 ಜನ ಇರ್ತಾರೆ. ಅಂದ್ರೆ ನೀವು ಅವ್ರಿಗೆ ಮಾತ್ರ ಇದು ಕೊಡಿ, ನಿಮ್ಮ ಏನ್ ಮಾಡ್ಬೇಕು ಅನ್ನುವಂಥ ವಿಚಾರ ತಲುಪಿಸಿ. ಇವನ್ ರೀಚಿಂಗ್ ಕೂಡ ಈಸಿ ಆಗ್ಬಿಡುತ್ತೆ. ಸೊ ಈ ತರ 6,000 ಜನ ಎಂಪ್ಲಾಯೀಸ್ ಬರ್ತಾರೆ. ಸೊ ಈ ಹೈರಾರ್ಕಿ 16 ಕೋಟಿ ರೂಪಾಯಿ ಬಾಡಿ ಸಂಬಳ ಕೊಡಬೇಕಾಗುತ್ತೆ ಇವ್ರಿಗೆ. ಇವ್ರ ಮುಖಾಂತರ ನಾವೇನು ಮಾಡೋಣ, ನಾವೇನು ಬದಲಾವಣೆ ಮಾಡ್ಬೇಕು ಅದನ್ನು ತರೋಣ. 50 ಜನ IAS IPS ಆಫೀಸರ್ ಓದಿರುವಂಥವ್ರು ಕೆಲಸ ಸಿಕ್ಕದೇನೆ 1 ಮಾರ್ಕ್ಸಲ್ಲಿ 2 ಮಾರ್ಕ್ಸಲ್ಲಿ ಮಿಸ್ ಆಗಿರುವಂಥವ್ರನ್ನೆಲ್ಲರೂ ಕಂಪ್ನಿಗೆ ಎಂಪ್ಲಾಯ್ ತಗೊಳ್ಳೋಣ. ಅವರಿಗೆ ಒಂದು DC ಗೌರವನೇ ಕೊಡೋಣ. ಅವರಿಗೆ ಸಂವಿಧಾನ ಓದಕ್ಕೆ ಹೇಳೋಣ. ಅವ್ರು ಓದ್ಕೊಂಡೇ ಬಂದಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ, ಅಡ್ಮಿನಿಸ್ಟ್ರೇಷನ್ ಗೊತ್ತಿರುತ್ತೆ. ಈಗ ನೀವು ಅಡ್ಮಿನಿಸ್ಟ್ರೇಷನ್ ಶುರು ಮಾಡಿ. ನೀವು ಒಬ್ಬ DC ಆಗಿದ್ದಿದ್ರೆ
ಈ ಕ್ಷೇತ್ರಕ್ಕೆ ಈ ಜಿಲ್ಲೆಗೆ ನೀನೇನೇನು ಮಾಡ್ತಿದ್ರಿ ಅದನ್ನು ನಾವು ಮಾಡಿ ಅದಕ್ಕೆ ನಾವು ಫಂಡಿಂಗ್ ಮಾಡ್ತೀವಿ. ಅದನ್ನ ಕೆಲಸ ಮಾಡೋದಕ್ಕೆ ಅಂತ ನಮ್ಮ ಶಾಸಕರಿದ್ದಾರೆ, ಯಾರ್ಯಾರು ಈ 10 ಜನ ನಿಂತಿರ್ತಾರಲ್ಲ ಕ್ಯೂ ಅಲ್ಲಿ ಎಲೆಕ್ಷನ್ಗೆ ಅಂದ್ಬಿಟ್ಟು ಅವ್ರು ಇರ್ತಾರೆ ಅಂತ ಅನ್ನೋದು. ಅದು ನಮ್ಮ ವೀಕ್ಷಕರಿಗೆ ಹೇಳಿಲ್ಲ, ನಿಮಗೆ ಹೇಳಿದ್ದೀನಿ. ಎಲೆಕ್ಷನ್ ಪ್ರೊಸೆಸ್ ಎಷ್ಟು ಬ್ಯೂಟಿಫುಲ್ ಆಗಿ ನಾವು ರಚನೆ ಮಾಡ್ಕೊಂಡಿದ್ದೀವಿ ಅಂತಂದರೆ, ಈಗ ಪೋರ್ಟಲಲ್ಲಿ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಯಾರು ಬೇಕಾದರೂ ಬಂದ್ಬಿಟ್ಟು ಏನು ಮಾಡ್ಬೋದು, ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಅಪ್ಲೈ ಮಾಡ್ಬೋದು. ಇಲ್ಲಿಗೆ ಕ್ಯಾಂಡಿಡೇಟ್ಗೆ ಅರ್ಹತೆ ಏನಪ್ಪ ಅಂದರೆ 18 ತಿಂಗಳು ನಿರಂತರವಾಗಿ ಕೆಲಸ ಮಾಡುವಂಥ ಒಂದು ಮನಸ್ಥೈರ್ಯ ಇರಬೇಕು ಅವನ ಹತ್ರ. ಅಷ್ಟೇ, 1.5 ವರ್ಷ ಕೆಲಸ ಮಾಡಬೇಕು. ₹1 ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ದುಡ್ಡಿರೋನು ಅಂತಾನೆ ಇಲ್ಲ, ಜಾತಿ ಧರ್ಮ ಏನೂ ಇಲ್ಲ. ಓಕೆ, ಅವನು ಆ ಒಳಗಡೆ ಬಂದಿದ್ದ ತಕ್ಷಣ ಅವನ ಕೆಲಸ ಏನಪ್ಪ ಅಂದರೆ ಅವನ ಕ್ಷೇತ್ರ ಅಂದರೆ ಅವನು ಹುಟ್ಟು ಊರಿದ್ದಲ್ಲ ಅದ್ರ ಪಕ್ಕ ಹಳ್ಳಿ ಗಿಳ್ಳಿ ಏನು ಪ್ರಾಬ್ಲಮ್ ಇದೆ, ಆ ಸುತ್ತಮುತ್ತ ಜನರದ್ದು ಏನು ಪ್ರಾಬ್ಲಮ್ ಇದೆ ಅದನ್ನು ನೋಟ್ ಮಾಡಿ ನಮಗೆ ಹೇಳಬೇಕು. ಈ ಥರ 10 ಜನ ಆಯ್ಕೆ ಆಗಿರ್ತಾರೆ. ಅಪ್ಲೈ ಮಾಡಿದಂಥ ಮೊದಲ 10 ಜನ ತಗೊಳ್ತೀವಿ ನಾವು. 10 ಜನ ಆಯ್ಕೆಯಾಗಿ ಈ ಪ್ರೊಸೆಸ್ನ ಕೊಡ್ತಾರೆ. 30 ದಿನ ಟೈಮು. 30 ದಿನದಲ್ಲಿ ಒಂದು ವೋಟಿಂಗ್ ಮಾಡ್ತೀವಿ. ಈಗ ಬಿಗ್ ಬಾಸ್ ಅಲ್ಲೆಲ್ಲ ವೋಟಿಂಗ್ ಆಗುತ್ತಲ್ಲ, ಆ ಥರ ಡಿಜಿಟಲ್ ವೋಟಿಂಗ್ ಮಾಡ್ತೀವಿ. ಈ ವೋಟಲ್ಲಿ ಟಾಪ್ 5 ಯಾರು ಬಂದಿರ್ತಾರೆ ಅವ್ರು ಮಾತ್ರ ಮೇಲ್ಗಡೆ ಇರ್ತಾರೆ. ಇನ್ನು ಟಾಪ್ ಲೀಸ್ಟ್ 5 ಬಂದಿರ್ತಾರಲ್ಲ ಇವರೇನಾಗ್ತಾರೆ ಅಂತಂದರೆ ಹಿಂದಕ್ಕೋ ಮತ್ತೆ ಕಿವಲ್ ಬಪ್ಪ ಅಂತ ಹೇಳುವಂಥದ್ದು. ಕ್ಯೂವಲ್ಲಿ ನಿಂತಿರ್ತಾರಲ್ಲ 11, 12, 13, 14, 15 ಅವ್ರೇನಾಗ್ತಾರೆ ಈ 10 ಜನಕ್ಕೆ ಸೇರ್ಕೊಡ್ತಾರೆ. 2ನೇ ತಿಂಗಳು ಈ 10 ಜನ ಕೆಲಸ ಮಾಡ್ತಾರೆ. ಇವ್ರಿಗೂ ಅದೇ ಪ್ರೊಸೆಸ್ಸು. 3ನೇ ತಿಂಗಳು ಅದೇ ಥರ ಮಾಡ್ತಾರೆ. 4ನೇ ತಿಂಗಳು ಅದೇ ಥರ ಮಾಡ್ತಾರೆ. ಈ ಥರ 18 ತಿಂಗಳು ಮಾಡಿದಾಗ ಇವರ ರನ್ ರೇಟು ಅಂದರೆ ವೋಟಿಂಗ್ ರೇಟು, ಜನರ ಹತ್ರ ಇವ್ರು ಸ್ಪಂದಿಸಿದಂಥ ರೀತಿ ಇದನ್ನೆಲ್ಲ ಐಡೆಂಟಿಫೈ ಮಾಡಿ 18ನೇ ತಿಂಗಳು ಒಂದೊಂದು ಕ್ಷೇತ್ರಕ್ಕೆ 3 ಜನ ಆಯ್ಕೆ ಆಗ್ತಾರೆ. ಈ ಥರ ಇದು ನಡೆಯುದು 224 ಕ್ಷೇತ್ರದಲ್ಲೂ. ಇದು ಏನಾಗುತ್ತೆ ಅಂದರೆ 19 ತಿಂಗಳಿಗೆ 3 ಜನ ಆಯ್ಕೆ ಆಯ್ತಾರೆ, ಟಾಪ್ 3 ಆಯ್ಕೆ ಆಯ್ತಾರೆ. ಆ ಟಾಪ್ 3 ಜನ 4 ತಿಂಗಳು ಕೆಲಸ ಮಾಡ್ತಾರೆ. ಅದು ಸೇಮ್ ವೋಟಿಂಗ್ ಪ್ರೊಸೆಸ್ಸೇ ನಡೀತಾ ಇರುತ್ತೆ. ಅಲ್ಲಿ ಆಯ್ಕೆ ಆದಂಥದ್ರಲ್ಲಿ ಹೈಯೆಸ್ಟ್ ಇರುವಂಥವ್ರು ಒಬ್ಬ ವ್ಯಕ್ತಿಗೆ B.Pharm ಕೊಡ್ತಾರೆ. ಅಂದರೆ ಇದಕ್ಕೆಲ್ಲ ವೋಟಿಂಗ್ ಮಾಡೋರು ಜನರೇ ಆಗಿರೋದ್ರಿಂದ ಆ ಆಯ್ಕೆ ಜನರದೇ ಆಗಿರುತ್ತೆ, ಅದು ಆ ಕ್ಷೇತ್ರದ ಜನರದೇ ಆಗಿರುತ್ತೆ. ಇವ್ರಿಗೆ ಸಪೋರ್ಟಿವ್ ಆಗಿ ನಾವೇನು ಮಾಡ್ತೀವಿ, ಇವ್ರು ಡೌನ್ ದ ಲೈನ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಿಲ್ಲಿಸುವಂಥವ್ರನ್ನೂ ರೆಡಿ ಮಾಡ್ತೀವಿ. ಅದು ಸೇಮ್ ಎಲೆಕ್ಷನ್ ಪ್ರೊಸೆಸ್ ಏನೇ. ಅವ್ರ ಕೆಳಗಡೆ ಗ್ರಾಮ ಪಂಚಾಯತ್ ನಿಂತವ್ರಿಗೂ ಸೇಮ್ ಪ್ರೊಸೆಸ್ಸೇ, ಅವ್ರ ಮೇಲ್ಗಡೆ ರಾಜ್ಯಸಭೆಗೆ ನಿಂತ್ಕೊಳ್ಳೋರ್ಗು ಕೂಡ ಸೇಮ್ ಪ್ರೊಸೆಸ್ ಏನೇ. ಸೊ ಇವ್ರಿಗೆ ಸಪೋರ್ಟಿವ್ ಆಗಿ ಇವರೆಲ್ಲ ಇರ್ತಾರೆ ಕೆಲಸ ಮಾಡೋದಕ್ಕೆ ಅಂತ. ಅಂದರೆ ಒಂದು ಹಳ್ಳಿನೂ ಕೂಡ ನಾವು ಬಿಡದೇ ಇದ್ದಂಗೆ ಇವ್ರಿಗೆ 18 ತಿಂಗಳು ಟ್ರೈನಪ್ ಮಾಡ್ಕೊ ಬರ್ತೀವಿ. ಈ ಮೊದಲು 2, 3, 4, 5 ತಿಂಗಳು ತನಕನೂ ಜ್ಞಾನ ಇರಲ್ಲ ಯಾರಿಗೂ. 6ನೇ ತಿಂಗಳಿಗೆ ಈ ಸ್ಪರ್ಧೆಗೆ ಬಂದು ನಿಂತ್ಕೊಳ್ತಾರಲ್ಲ ಅವ್ರು ಇದನ್ನೆಲ್ಲ ಸ್ಟಡಿ ಮಾಡ್ಕೊ ಬಂದಿರ್ತಾರೆ. ಅವರು ವೋಟ್ ಹಾಕಬೇಕು ಅಂತ ಅಂದ್ಬಿಟ್ಟು ಜನರನ್ನೆಲ್ಲ ಇರ್ತಾರೆ, ಅಕ್ಕ ನಿನ್ನ ಪ್ರಾಬ್ಲಮ್ ಏನು ಹೇಳಕ್ಕ, ನಾನು ಮಾಡಿಸ್ತೀನಿ, ಫಂಡ್ ಅವ್ರು ಕೊಡ್ತಾ ಇದ್ದಾರೆ, ಅಣ್ಣ ನಿಂದು ಹೇಳೋಣ, ಕೆಲಸ ಇಲ್ವಣ್ಣ, ಸಂಸ್ಥೆನಲ್ಲಿ ಒಂದು ಕೆಲಸ ಮಾಡಿಕೊಡ್ತೀವಿ, ಇದನ್ನು ಮಾಡಿಸ್ತೀವಿ ಅದನ್ನು ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು ಬದಲಾವಣೆನ ಅವರವರೇ ತರಕ್ಕೆ ಶುರು ಮಾಡ್ಕೊಳ್ತಾರೆ. ಸೊ ಈ 18 ಪ್ರೊಸೆಸ್ ಅಷ್ಟೊತ್ತಿಗೆ ನಮ್ಮದು ಬದಲಾವಣೆ ತುಂಬ ಆಗಿರುತ್ತೆ. ನಾವು ಇವಾಗ ಆಲ್ರೆಡಿ 15,000 ಕೋಟಿ ಹಾಸ್ಪಿಟಲ್ ಕಟ್ಟಬೇಕು ಅಂದ್ಕೊಂಡಿದ್ದೀವಿ. ಎವ್ರಿ 20 ಕಿಲೋಮೀಟ್ರಿಗೆ ಒಂದೊಂದು ಹಾಸ್ಪಿಟಲ್ ಸಿಗಬೇಕು. 60 ಬೆಡ್ಡೆಡ್ ಹಾಸ್ಪಿಟಲ್ಲು, ಅದರಲ್ಲಿ ಒಂದು ಆಪ್ರೇಷನ್ ಥಿಯೇಟರ್ ಇರಬೇಕು, ICU ಬೆಡ್ಸ್ ಇರಬೇಕು, MRI ಇರಬೇಕು, CT ಸ್ಕ್ಯಾನ್ ಇರಬೇಕು, ಎಕ್ಸ್ರೇ ಇರಬೇಕು, ಕೆಲವು ಕಡೆ ಜಿಲ್ಲಾವಾರದಲ್ಲಿ ಕ್ಯಾತ್ ಲ್ಯಾಬ್ಸ್ ಎಲ್ಲ ಇರಬೇಕು. ಅಂದರೆ ನಾನು ಹೇಳ್ತಿರೋದು, ನಾನು ದುಬೈಲಿ ಗೌರ್ಮೆಂಟ್ ಹಾಸ್ಪಿಟಲ್ ನೋಡಿ ಇನ್ಸ್ಪೈರ್ ಆಗಿದ್ದೀನಿ. ಅದಕ್ಕಿಂತ ಎಕ್ಸ್ಟ್ರಾಡಿನರಿಯಾಗಿ ನಮ್ಮ ಹಾಸ್ಪಿಟಲ್ ಇರಬೇಕು. ಇಲ್ಲಿ ದುಡ್ಡು ಗಿಡ್ಡು ಅನ್ನೋಂಥದ್ದು ಏನಿಲ್ಲ. ನೀವು ನಮ್ಮ ಗ್ರೂಪ್ ಆಫ್ ಕಂಪ್ನೀಸಲ್ಲಿ ಏನೇ ಮಾಡಿದ್ರು, ನಾನು ಫಿನಾನ್ಸ್ ಕಂಪ್ನಿ ಓಪನ್ ಮಾಡಿದ್ದೀನಿ. ಫಿನಾನ್ಸ್ ಕಂಪ್ನಿ ಮುಖಾಂತರ ನಾವೇನು ಮಾಡ್ತೀವಿ ಅಂತಂದರೆ 0% ಇಂಟ್ರೆಸ್ಟ್ ಲೋನ್ ಅಂತ ಕೊಡ್ತೀವಿ. ನೀವು ನಮಗೆ ಏನೇ ಶಾಪಿಂಗ್ ಮಾಡ್ತಂದ್ರೆ ಅದರ ರಿವಾರ್ಡ್ ಪಾಯಿಂಟ್ಸ್ ಅಂತ ಬರುತ್ತೆ. ನೀವು ಫ್ರಾಂಚೈಸ್ ತಗೊಂಡಿತ್ತು ಅಂದರೆ ನಿಮ್ಗೊಂದು ಪಾಯಿಂಟ್ ಅಂತ ಆ್ಯಡ್ ಮಾಡ್ತೀವಿ. ಅಂದರೆ ನೀವು ಯಾರನ್ನಾದರೂ ಶಾಪಿಂಗ್ ಮಾಡೋಕ್ಕೆ ಅಂತ ಇಲ್ಲಿ ಕರ್ಕೊಬಂತು ಅಂದರೆ ಅವ್ನು ಲೈಫ್ ಟೈಮ್ ಶಾಪಿಂಗ್ ಏನು ಮಾಡ್ತಾನೆ, ಅವನ ಕೋಡ್ ಜೊತೆಗೆ, ಅವನು ಕಸ್ಟಮರ್ ಕೋಡ್ ಜೊತೆಗೆ ನಿಮ್ಮ ಕೋಡ್ ಎಂಟ್ರಿ ಮಾಡ್ಬಿಡ್ತೀವಿ. ಅವ್ನು ಎಷ್ಟೇ ಶಾಪಿಂಗ್ ಮಾಡಿದ್ರು ಪ್ರತಿ ತಿಂಗಳು 2% ನಿಮ್ಮ ಅಕೌಂಟಿಗೆ ಬರ್ತಾ ಇರ್ತದೆ ಅಂತ ಅನ್ನುವಂಥದ್ದು ಕೊಡ್ತೀವಿ. ಅದನ್ನೆಲ್ಲ ನೀವು ಹಾಸ್ಪಿಟಲ್ ಹೋಗಿ ಯೂಸ್ ಮಾಡ್ಕೊಳ್ಳಿ. ನಾವು ಬಿಲ್ ಜಾಸ್ತಿ ಮಾಡಲ್ಲ, ನಿನ್ನ ಕೈಲಿ ಆಗಲ್ಲ ಅಂತ ನಾವು ಇನ್ಶೂರೆನ್ಸ್ ಕಂಪ್ನಿ ಇಡೀ ಇಂಡಿಯಾದಲ್ಲಿ ಕವರ್ ಆಗಿರೋದು 2%. ಇನ್ಶೂರೆನ್ಸ್ ಕಂಪ್ನಿಗಳು ಹೊಸ ಒಳ್ಳೊಳ್ಳೆ ಥಾಟ್ಸ್ ಇರುವಂಥ ಕಂಪ್ನಿಗಳನ್ನ ನಾವೇನು ಮಾಡ್ತೀವಿ ಅಲ್ಲಿ ಇಡ್ತೀವಿ. ಪ್ರೀಮಿಯಮ್ನ ನಾವು ಕಟ್ತೀವಿ ಅವರಿಗೆ. ಅವಾಗ ನಾವು ಕಟ್ಟಿದಾಗ ಏನಾಗುತ್ತೆ, ಹಾಸ್ಪಿಟಲ್ ಅಂದರೆ ಭಯ ಆಗಲ್ಲ ಜನಕ್ಕೆ. ಮ್ಯಾಕಿಸ್ ಹಾಸ್ಪಿಟ್ಲಿಗೆ ಹೋಗೋಣಪ್ಪ, ಅಲ್ಲಿ ಏನಿರುತ್ತೆ ಅದನ್ನು ಮಾತ್ರ ಹೇಳ್ತಾರೆ, ಇಲ್ದವ್ರನ್ನೆಲ್ಲ ತೋರಿಸಲ್ಲ, ಮಾಫಿಯಾ ಮಾಡಲ್ಲ ಅನ್ನುವಂಥ ಒಂದು ವಿಚಾರ ತರುವಂಥದ್ದು. ಮತ್ತು ಭ್ರಷ್ಟಾಚಾರನ ನಿರ್ಮೂಲನೆ ಮಾಡೋದಕ್ಕೆ ನಾವೊಂದು ಬ್ಯೂಟಿಫುಲ್ ಯೋಜನೆ ಇಟ್ಕೊಂಡಿದ್ದೀವಿ. ಎಲ್ಲ ಗೌರ್ಮೆಂಟ್ ಅಧಿಕಾರಿಗಳಿಗೂ ನಾವು ನಿಮಗೆ 12% ಡಿಸ್ಕೌಂಟ್ ಕೊಡ್ತೀವಿ. ನೀವು ಲಂಚ ತಗೊಳ್ತಿರೋದಕ್ಕೆ 1000 ಕಾರಣ ಇರ್ಬೋದು. 1000 ನಾನು ಆ ಆ್ಯಂಗಲಲ್ಲಿ ಹೋಗೋಣ. ಭ್ರಷ್ಟಾಚಾರ ಮಾಡ್ತಿದ್ದೀಯ ಅಂತ ದೋಷಣೆ ಮಾಡೋ ಬದಲು ಭ್ರಷ್ಟಾಚಾರ ಯಾಕೆ ಮಾಡ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಅವನಿಗೆ ಪ್ರೆಷರ್ ಇರ್ಬೋದು. ಈಗ ಒಬ್ಬ ತಹಸೀಲ್ದಾರ್ ಅಂದ್ಕೊಳ್ಳೋಣ, ಅವ್ನ ಕೆಳಗಡೆ ಇರೋ ವಿಲೇಜ್ ಅಕೌಂಟೆಂಟ್ಗಳು ಪ್ರೆಷರ್ ಇರ್ಬೋದು, ಅವ್ನ ಮೇಲ್ಗಡೆ ಇರುವಂಥ DC ಗಳು ಪ್ರೆಷರ್ ಇರ್ಬೋದು, AC ಗಳು ಪ್ರೆಷರ್ ಇರ್ಬೋದು, ಏನೋ ಇರ್ಬೋದು, ಅಥವಾ ಪೊಲಿಟಿಷಿಯನ್ ಪಾರ್ಟಿಗಳು ಪ್ರೆಷರ್ ಇರ್ಬೋದು. ಅನಿವಾರ್ಯವಾಗಿ ಒಬ್ಬ ಒಳ್ಳೆ ವ್ಯಕ್ತಿನೂ ಕೂಡ ಕರಪ್ಷನ್ಗೆ ಹೋಗೋ ಚಾನ್ಸಸ್ ಇರ್ಬೋದು. ಸೊ ಇದನ್ನೆಲ್ಲ ಮನದಂಡು ನಾವೇನು ಮಾಡ್ತಿದ್ದೀವಿ ಅಂದರೆ ನಾವು ಒಂದು ಹೊಸ ಸಿಸ್ಟಮ್ನ ರೆಡಿ ಮಾಡ್ತಿದ್ದೀವಿ. ಮ್ಯಾಕಿಸ್ 1 ಅಂತ ಎಲ್ಲ ಪಂಚಾಯತಿ ಲೆವೆಲನ್ನು ಇಡ್ತಾ ಇದ್ದೀವಿ. ಅದ್ರ ಮುಖಾಂತರ ಜನಕ್ಕೆ ಏನು ಸಹಾಯ ಆಗಬೇಕು ಅದನ್ನು ನಾವು ಮಾಡಿಸಿ ನಿಮಗೆ ನಾವು ಬೇರೆ ಥರ ಬೆನಿಫಿಟ್ಸ್ ಕೊಡ್ತೀವಿ. ದಯವಿಟ್ಟು ನಮ್ಮ ಯಾರು ಬರ್ತಾರೋ ಮ್ಯಾಕಿಸ್ 1 ಸೈನ್ ಆಗಿ ಅಥರೈಸ್ ಆಗಿ ಯಾರು ಬರ್ತಾರೋ ಅವ್ರಿಗೆ ಏನೂ ದುಡ್ಡು ಇಸ್ಕೊಳ್ಳದೆ ಮಾಡಿ ಅಂತ ಹೇಳ್ತೀವಿ. ಇದರಿಂದ ನೀವು 2 ಥರ ಅನುಕೂಲ ಆಗ್ತೀರಾ. ನಿಮ್ಗೆ ಏನು ಬೆನಿಫಿಟ್ ಸಿಗಬೇಕು ಅದು ನಾನು ಕೊಡ್ತಾ ಇದ್ದೀನಿ.
ಹಾಸ್ಪಿಟಲ್ ಬೇಕಾ, ಎಜುಕೇಷನ್ ಬೇಕಾ, ಅಥವಾ ಸೂಪರ್ ಮಾರ್ಕೆಟ್ ಬೇಕಾ, ನಿನ್ನ ದೈನಂದಿನ ವ್ಯವಹಾರಗಳಿಗೆ ಏನಕ್ಕೆ ಬೇಕಾ, ಇದೆಲ್ಲ ಫೈನಾನ್ಸ್ ಬೇಕಾ, ನಮ್ಮ ಫಿನಾನ್ಸಿಂದ ಕೊಡ್ತೀವಿ. ನಮ್ಮ ಜನರ ಹತ್ರ ದುಡ್ಡು ಇಸ್ಕೋಬೇಡಿ. ನಮ್ಮ ಹೆಸರು ನೋಡಿದ ತಕ್ಷಣ ನಾವು ಸೈನ್ ಹಾಕಿ ಕಳಿಸಿದಾಗ ಜನ ಏನಂತ ಹೇಳ್ತಾರೆ, ಎಲ್ಲರ ಹತ್ರ ಬಂದು ಮಾಧ್ಯಮದ ಹತ್ರ, ಅಪ್ಪ ಈ ತಹಸೀಲ್ದಾರ್ ದುಡ್ಡು ಇಸ್ಕರಿಲ್ಲಪ್ಪ, ಈ ವಿಲೇಜ್ ಅಕೌಂಟ್ ದುಡ್ಡು ಇಸ್ಕರಿಲ್ಲಪ್ಪ, ಈ ಪೊಲೀಸ್ ದುಡ್ಡು ಇಸ್ಕೊಂಡು ಅವರು ಹೀರೋ ಆಗ್ತಾರೆ. ಭ್ರಷ್ಟಾಚಾರ ಆಟೋಮೆಟಿಕ್ ಆಗಿಬಿಟ್ಟಾಗುತ್ತೆ. ಸರ್, ನಾವು ಒಂದು ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ಪ್ರಶ್ನೆ ಹೇಳ್ತೀನಿ. ನಾವು ಇಲ್ಲಿಂದ ಮಂಡ್ಯಕ್ಕೆ ಹೋಗ್ತಿದ್ದೋ, ಮೈಸೂರಿಗೆ ಹೋಗ್ತಿದ್ದೋ ಅಂದ್ಕೊಡಿ ಸರ್. 1996 ಒಂದು ರೋಡ್ ಇತ್ತು ಸರ್, ಹೌದಾ ಇಲ್ವಾ ಸರ್? 2005-6 ಒಂದು ರೋಡ್ ಆಯಿತು ಸರ್, ಹೌದಾ ಇಲ್ವಾ ಸರ್? ಈಗ 26 ಒಂದು ರೋಡ್ ಆಗಿದೆ ಸರ್. ಈಗ 3 ರೋಡ್ನು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ರೋಡ್ ಮಾಡಿದಾಗ ಅದು ಚೆನ್ನಾಗಿಲ್ಲ ಅಂತ ಮಾಡಿಲ್ಲ, ಆ ಕಾಲಘಟ್ಟಕ್ಕೆ ಅದು ಚಂದ ಅಂತಾನೆ ಮಾಡಿರೋದು. 2005 ಮಾಡಿದಾಗ ಆ ಕಾಲಘಟ್ಟಕ್ಕೆ ಅದು ಚಂದ ಅಂತಾನೆ ಮಾಡಿರೋದು. ಈಗಲೂ ಅದು ಬೇಕು, 10 ಲೈನ್ ಬೇಕು ಅಂತಾನೆ ಮಾಡಿ. ಸಿಂಗಲ್ ಲೈನ್ ಇದ್ದದ್ದು 4 ಲೈನ್ ಆಯಿತು, 4 ಲೈನ್ ಇದ್ದದ್ದು ಈಗ 10 ಲೈನ್ ಆಗಿದೆ. ಸೊ ಈ ಬದಲಾವಣೆನ ಜನ ಎಷ್ಟು ಬೇಗ ಸ್ವೀಕರಿಸ್ಬಿಟ್ರು ಅಂದರೆ, ಇಲ್ಲೊಂದು ಈ ಥರದ್ದು ಇತ್ತು ಅನ್ನೋದೇ ಮರ್ತ್ಬಿಟ್ರು, ಹೊಸದಕ್ಕೆ ಅಡ್ಜಸ್ಟ್ ಆಗೋದು. ಹಾಗೆ ಮುಂದೊಂದು ದಿನ ಏನಾಗುತ್ತೆ ಅಂದರೆ, ಭ್ರಷ್ಟಾಚಾರ ಅನ್ನೋದು ಇತ್ತು, ಈಗಿಲ್ಲ ಅನ್ನೋದಕ್ಕೆ ಹಾಗೆ ಕನ್ವರ್ಟ್ ಆಗ್ಬಿಡ್ತಾರೆ ಜನ.